ಅಪೌಷ್ಟಿಕತೆ ನಿವಾರಣೆಗೆ ಪೌಷ್ಟಿಕ ಪುನಶ್ಚೇತನ ಕೇಂದ್ರವನ್ನು ತರ್ತಾರಂತೆ. ಹಾಂ, ಅದು ಜನಕ್ಕೆ ಬೇಕು ಬಿಡಿ, ನಿಮಗೆ ಬೇಡ ರಾಜಕಾರಣಿಗಳಿಗೆ. ನಿಮಗೆ ಪೌಷ್ಟಿಕಾಂಶ ಎಲ್ಲಿ ಕಡಿಮೆ ಆಗುತ್ತೆ? ಇಷ್ಟು 60% ಇದೆಯಂತೆ ಈಗ ವಿಟಮಿನ್ಸ್ದು ನಿಮ್ಮದು. 60% ಆಗಿದೆ ವಿಟಮಿನ್. ಹ್ಞೂ ಸರ್. ಹಾಂ, ಎಮ್ಮ. ಎಸ್. ಓಕೆ. ಹಾಂ, ಇದು ಜನಕ್ಕೆ ಮಾತ್ರ ಬೇರೆ ಡಿ ಎ ಬಿ ಎಲ್ಲ ಕೊಡ್ತಾರೆ, ಅವ್ರು ಎಮ್ಮೆ ಇಟ್ಕೋತಾರೆ. ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ಭರವಸೆ. ಬಟ್ ಅದಿನ್ನೂ ಭರವಸೆಯಾಗೆ ಕೂತಿದೆ. ಬಟ್ ಅವ್ರ ಬೇಡಿಕೆ ಇವರಪ್ಪಲ್ಲ, ಇವ್ರ ಬೇಡಿಕೆ ಅವ್ರ. ರೈಲ್ ಬಿಡ್ತಾರೆ ಅಂತಾರೆ ಅಲ್ವಾ? ಹಂಗೆ ಇದನ್ನ ಬಸ್ ಬಿಡ್ತಾರೆ ಅನ್ಕೊಳ್ಳಿ. ಇದು ಇವತ್ತಿನ ಬಜೆಟಿನ ಪ್ರಮುಖಾಂಶಗಳು. ಈಗ ನಿಮ್ಮ ಮುಂದೆ ಬರ್ತಾ ಇರುವಂಥದ್ದು ಸುಮಾರು ಅರ್ಧ ಗಂಟೆಗಳ ಕಾಲ ಮುಖ್ಯಮಂತ್ರಿಗಳು ಈ ಬಜೆಟನ್ನು ಈಗ ಓದಲಿಕ್ಕೆ ಪ್ರಾರಂಭ ಮಾಡಿ ಆಗಿದೆ ಸಮಯ ಹೆಚ್ಚು ಕಡಿಮೆ. ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಈ ರಾಜ್ಯಗಳ ಬಜೆಟ್ನಲ್ಲಿ ಕೇಂದ್ರದಲ್ಲೂ ಕೆಲವು ಸಮಯ ಆಗ್ಬಿಡುತ್ತೆ. ಅದರಲ್ಲೂ ಆ ಮೋದಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು 1.5 ಗಂಟೆ ನಿಲ್ಲಿಸೋದೇ ಇಲ್ಲ. ಇದು ಒಂಥರ ಏನೋ ಯಾರ್ದೋ ಜೊತೆ ಜಿದ್ದಿಗೆ ಬಿದ್ದಂಗೆ ಓದ್ತಾರಪ್ಪ 2 ಗಂಟೆ. ಯಾವನ್ರಿ ಕೇಳಿಸ್ಕೊತಾ ಕೂತ್ಕೋತಾನೆ? ಎಲ್ಲರಿಗೂ ಬುಕ್ ಕೊಟ್ಬಿಟ್ರೆ ಅಯ್ಯೋ ರಾಮಚಂದ್ರ, ಇಷ್ಟಪ್ಪ ಪುಸ್ತಕ ಮಾಡ್ಬಿಟ್ಟು ನೀವುಗಳು. ಅದು ಯಾರು ಆ ಟ್ರಾನ್ಸ್ಲೇಟ್ ಮಾಡೋರು, ಆ ಬರೆಯೋನ್ಗೋ ಅತ್ಯುತ್ಸಾಹದಲ್ಲಿ ಬರ್ದಿದ್ದೆ ಅವರು ಪುಕ್ಕಟೆ ಅಂತ 300 ಪೇಜು 400 ಪೇಜ್ನ ಇವತ್ತಿನ ಪುಸ್ತಕ ಬಂದಿದೆ. 208 ಪೇಜ್, ಹೆಚ್ಚು ಕಡಿಮೆ 207 ಪೇಜ್. 200 ಓದಕ್ಕೆ ಅಂತ ಇರೋದು ಸುಮಾರು ನನ್ನ ಲೆಕ್ಕದಲ್ಲಿ ಒಂದು 170 ಪೇಜ್ ಇದೆ. ಈ 120 ಪೇಜ್ ಇವ್ರು ಸಿದ್ದರಾಮಯ್ಯನವ್ರು ಓದೋದು ಯಾವಾಗ, ಮುಗಿಸೋದು ಯಾವಾಗ? 12 ಕಾಪಾಡಬೇಕು ಇವ್ರನ್ನ. ಆಲ್ ರೈಟ್, ಈಗ ಓದ್ತಾ ಇದ್ದಾರೆ. ನಮ್ಮಲ್ಲಿ ಪುಸ್ತಕ ಸಿಕ್ಬಿಟ್ಟಿರೋದ್ರಿಂದ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ. ಮುಂದೇನಿದೆ ಅಂತ ನೋಡ್ತಾ ಇದ್ದಾರೆ ಈಗ ನಮ್ಮವರು. ಹಾಗಾಗಿ ನಿಮಗೆ ಸ್ಕ್ರೀನ್ ಮೇಲೆ ಅವ್ರು ಓದೋದಕ್ಕೂ ಅದಕ್ಕೂ ಸಂಬಂಧ ಇಲ್ದಂಗೆ ಹೋಗ್ತಾ ಇದೆ, ಹೋಗತ್ತೆ ನನ್ನ ಪ್ರಕಾರ ಅದು. ಆಲ್ ರೈಟ್, ಎಸ್. ಸೊ ಇನ್ನೂ ಅಲ್ಪಸಂಖ್ಯಾತ ಮಹಿಳೆಯರಿಗೆ ವೃದ್ಧಾಶ್ರಮ ಆರಂಭದಲ್ಲಿ ಎಲ್ಲವೂ ಕೂಡ ಏನೇನು ಹೊಸ ಯೋಜನೆಗಳು